ಇನ್ನು ಬೀದರ್ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗ್ತಾ ಇದೆ. ಯಾಕಂದ್ರೆ ಖೂಬಾಗೆ ಟಿಕೆಟ್ ಕೊಡೋದಕ್ಕೆ ಸ್ಥಳೀಯ ಶಾಸಕರ ವಿರೋಧ ವ್ಯಕ್ತ ಆಗಿದೆ. ಹೀಗಾಗಿ ದೆಹಲಿಯಲ್ಲಿ ಬಿಎಸ್ವೈ ಭೇಟಿಯಾಗಿದ್ದಾರೆ ಭಗವಂತ ಖೂಬಾ. ನನಗೆ ಬೀದರ್ ಶಾಸಕರ ವಿರೋಧ ಇಲ್ಲ, ಎಲ್ಲ ಸರಿಯಾಗಿದೆ ಎನ್ನುವಂತಹ ಸಮಜಾಯಿಷಿಯನ್ನು ಕೊಡ್ತಿದ್ದಾರೆ. ಯಡಿಯೂರಪ್ಪ ಭೇಟಿ ಬಳಿಕ ಸಚಿವ ಭಗವಂತ ಖೂಬಾ ಹೇಳಿಕೆ, ನನಗೆ ಟಿಕೆಟ್ ನೀಡೋದು ವರಿಷ್ಠರಿಗೆ ಬಿಟ್ಟ ವಿಚಾರ. ಸಚಿವಾಲಯದ ಕೆಲಸದ ಹಿನ್ನೆಲೆ ದೆಹಲಿಗೆ ಬಂದಿದ್ದೆ. ಬಿಎಸ್ವೈ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದೀನಿ. ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೀನಿ ಎನ್ನುವಂತಹ ಹೇಳಿಕೆಯನ್ನು ಕೇಂದ್ರ ಸಚಿವ ಭಗವಂತ ಖೂಬಾ ಕೊಟ್ಟಿದ್ದಾರೆ. ಭಗವಂತ ಖೂಬಾಗೆ ಟಿಕೆಟ್ ಕೊಡೋದಕ್ಕೆ ಸ್ಥಳೀಯ ಶಾಸಕರ ವಿರೋಧ ಎನ್ನುವ ಮಾಹಿತಿಗಳು ಸಿಗ್ತಾ ಇತ್ತು. ಇದನ್ನು ನಿರಾಕರಿಸಿದ್ದಾರೆ. ನಾನು ಡಿಲ್ಲಿಯಲ್ಲಿ ನನ್ನ ಮಂತ್ರಾಲಯದ ಕೆಲಸಕ್ಕಾಗಿ ಉಳಿದಿದ್ದೆ. ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಪ್ರಶ್ನಾತೀತ ನಾಯಕರಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಬಂದಿದ್ದಕ್ಕಾಗಿ ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಅವರ ಮನೆಗೆ ಬಂದು ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು ನಾನು ಮತ್ತೆ ನನ್ನ ಕಚೇರಿಗೆ ಹೋಗ್ತಾ ಇದ್ದೀನಿ. ಸರ್, ಕೆಲವು ಬೀದರ್ನ ಶಾಸಕರು ನಿಮಗೆ ಟಿಕೆಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪತ್ರಗಳನ್ನು ಬರೀತಾ ಇದ್ದಾರೆ ವರಿಷ್ಠರಿಗೆ. ಎಲ್ಲವೂ ಸರಿ ಹೋಗಿದೆ. ವರಿಷ್ಠರು ಎಲ್ಲವೂ ಸರಿಪಡಿಸಿದ್ದಾರೆ. ಹೀಗಾಗಿ ಎಲ್ಲವೂ ಗೊಂದಲಗಳಿಗೆ ತೆರೆ ಎಳೆದಿದೆ. ಈಗ ಏನೂ ಸಮಸ್ಯೆ ಇಲ್ಲ. ನಿಮಗೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವರಿಷ್ಠ ನಿರ್ಣಯ ತಗೊಳ್ತಾರೆ. ಈ ಬಗ್ಗೆ ಏನಾದರೂ ಯಡಿಯೂರಪ್ಪನ ಜೊತೆ ಮಾತುಕತೆ ಆಡಿದ್ದಾರೆ ಸರ್? ಈಗ ಖಂಡಿತವಾಗಿ ಅವರ ಆಶೀರ್ವಾದ ಪಡೆಯೋಕ್ಕೆ ಬಂದಿದ್ದೀನಿ. ನಾನು ಡಿಲ್ಲಿಯಲ್ಲಿ ನನ್ನ ಮಂತ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.